ಹಾಯ್ ಹಲೋ ನಮಸ್ಕಾರ. ಇದು ಬುಧವಾರದ ವ್ಲಾಗ್. ಸೊ ಎಲ್ಲರಿಗೂ ಗೊತ್ತಿರೋ ಥರ ಮಂಗಳವಾರ ಗ್ರಹಣ ಇತ್ತು ಸಾಯಂಕಾಲ. ಸೊ ಗ್ರಹಣ ಅಂದರೆ ಗೊತ್ತಿರುತ್ತಲ್ವ, ಎಲ್ಲ ಕಡೆಯೂ ದರ್ಬೆ ಹಾಕಿ ಮನೇಲಿ ನಮ್ಮ ಐಟಮ್ಸ್ ಏನೇನಿರುತ್ತೆ ಅಥವಾ ನೀರು ಏನೇನಿರುತ್ತೆ ಅದಕ್ಕೆಲ್ಲ ದರ್ಬೆ ಹಾಕಿ ಗ್ರಹಣ ಬಿಟ್ಟಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ತೀವಿ. ಸೊ ನಮ್ಮಮ್ಮ ಒಂದು ಮಾತು ಹೇಳಿದ್ರು. ಸೊ ಈ ಗ್ರಹಣ ಬಿಟ್ಟ ಮೇಲೆ ನಾವೆಲ್ಲ ಸ್ನಾನ ಮಾಡಿ ಅಥವಾ ನಾವು ಮನೇಲಿರೋ ಐಟಮ್ಸ್ಗೆಲ್ಲ ಗ್ರಹಣ ಹಿಡ್ದುಬಿಟ್ಟಿರುತ್ತೆ ಅಂತಾರೆ. ಬಟ್ ಎಷ್ಟೋ ನದಿಗಳು ಅಥವಾ ಸರೋವರಗಳಾಗಲಿ ಓಷನ್ಸ್ಗಾಗಲಿ ಅಲ್ಲೆಲ್ಲ ಯಾರು ದರ್ಬೆ ಹಾಕ್ತಾರೆ? ನಮಗೆಲ್ಲ ನೀರು ಬರೋದೇ ನದಿಗಳಿಂದ ಅಲ್ವಾ ಅಂತ ಕಾಮಿಡಿಯಾಗಿ ಹೇಳಿದ್ರು. ಬಟ್ ಕುತ್ಕೊಂಡು ಯೋಚನೆ ಮಾಡಿದಾಗ ಅಲ್ವಾ, ಕರೆಕ್ಟ್ ಅಲ್ವಾ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿದ್ರೆ ನಾವು ಅಮ್ಮ ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು. ಸೊ ಏನೇ ಆಗಲಿ ನಮ್ಮ ಹಿಂದೂ ಇದರಲ್ಲಿ ಆವಾಗಿಂದ ಪಾಲಿಸ್ಕೊಂಬಂದಿರೋದನ್ನು ನಾವು ಪಾಲಿಸಲೇಬೇಕು. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದಿರುತ್ತೆ ನಮ್ಮ ಹಿರಿಯರು ಮಾಡಿರೋದ್ರಲ್ಲಿ. ಸೊ ಅದಕ್ಕೆ ಆ್ಯಂಡ್ ಮಾರ್ನಿಂಗ್ ರೊಟೀನ್ ಆ್ಯಸ್ ಯೂಶ್ವಲ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಆದೆ ನಾನಿವತ್ತು. ಒಂದು ಆರ್ಡರ್ ಬಂದಿತ್ತು, ಸ್ಯಾರಿ ಆರ್ಡರು, ಪೇಮೆಂಟ್ ಕೂಡ ಎಲ್ಲ ಆಗಿತ್ತು. ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನೇ ಖುದ್ದಾಗಿ ಹೋಗಿ ಆರ್ಡರ್ನ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆದೆ. ಸೊ ಅದಕ್ಕಿಂತ ಮುಂಚೆ ಮಗುಗೆ ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿ ನಾನು ಹೋಗಬೇಕಾಗಿತ್ತು. ಬಿಕಾಸ್ ಅಲ್ಲೇನಾದರೂ ಆರ್ಡರ್ ಕೊಡೋ ಕಡೆ ಏನಾದರೂ ಲೇಟ್ ಆಯಿತು ಅಥವಾ ಏನಾದರೂ ಮಾತಾಡಿಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ಮಗು ಅಳ್ತಾ ಇರುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ಟಲ್ಲಿರುತ್ತೆ. ಸೊ ಅದಕ್ಕೆ ಮಗುನ ಮಲಗಿಸಿ ನಾನು ಹೊರಟೆ. ಸೊ ಇಲ್ಲಿ ನಾನು ಹೇರ್ ಸ್ಪ್ರೇ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಮುಂದೆಗಡೆ ಒಂದು ಸ್ವಲ್ಪ ಹೇರ್ ಲಾಸ್ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ಫಸ್ಟು ಇತ್ತು, ಬಟ್ ಆಫ್ಟರ್ ಪ್ರೆಗ್ನೆನ್ಸಿ ಏರ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏರ್ ಗ್ರೋತು ಕೂಡ ಆಗುತ್ತಂತೆ, ನಾನು ಕೇಳ್ಪಟ್ಟೆ. ಅದಕ್ಕೆ ಆದಷ್ಟು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡೈಲಿ ನಾನು ಹೇರ್ ಸ್ಪ್ರೇ ಹಾಕ್ತೀನಿ. ಆ್ಯಂಡ್ ಸ್ಯಾರೀಸ್ ಏನಿದೆ ಆರ್ಡರು ಅದನ್ನು ಶಿಪ್ಮೆಂಟ್ ಮಾಡಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.